ತಿಂಗಳಿಗೂ ಅಧಿಕ ಕಾಲ ವಾಣಿಜ್ಯ ನಗರಿ ಜನತೆಯಲ್ಲಿ ಆತಂಕವನ್ನು ಸೃಷ್ಟಿಸಿದ್ದಂತಹ ಒಂಟಿ ಚಿರತೆ ಕೊನೆಗೂ ಈಗ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಆವರಣದಲ್ಲಿ ಇಡಲಾಗಿದ್ದಂತಹ ಬೋನಿಗೆ ಬಿದ್ದಿದೆ. ಬೋನಿಗೆ ಬಿದ್ದಿರೋದ್ರಿಂದ ಆತಂಕದಲ್ಲಿದ್ದರಲ್ಲ ಅಲ್ಲಿನ ಜನ ಅವರಿಗೆ ಈಗ ಸ್ವಲ್ಪ ನೆಮ್ಮದಿಯಾಗಿದೆ. ಕೆಲ ಕಾಲ ಈಗ ಜನರು ಸ್ವಲ್ಪ ನಿರಾಳ ಆಗ್ತಾ ಇದ್ದಾರಪ್ಪ, ಅಂತೂ ಕೂಡ ಈ ಚಿರತೆ ಬೋನಿಗೆ ಬಿತ್ತಲ್ಲ ಅಂತ ಹೇಳಿ 1.5 ತಿಂಗಳಿಂದ ನಗರದ ವಿಮಾನ ನಿಲ್ದಾಣದ ಕಾರವಾರ ರಸ್ತೆ ಮತ್ತು ಸುತ್ತಗಟ್ಟಿ ಗ್ರಾಮದಲ್ಲಿ ಸುತ್ತಲೂ ಕೂಡ ಓಡಾಡ್ತಾ ಇತ್ತು. ಅನೇಕ ಕಡೆ ಕಾಣಿಸ್ಕೊಂಡಿತ್ತು. 4-5 ಬಾರಿ ಈ ಚಿರತೆ ಕಾಣಿಸ್ಕೊಂಡಿದ್ದರಿಂದ ಅಲ್ಲಿನ ಜನರಲ್ಲಿ ಸ್ವಲ್ಪ ಜಾಸ್ತಿನೇ ಆತಂಕ ಸೃಷ್ಟಿಯಾಗಿತ್ತು. ಮೈಸೂರು, ಗದಗ, ಬೆಳಗಾವಿಯಿಂದ ಆಗಮಿಸಿದಂತಹ ಅರಣ್ಯ ಇಲಾಖೆ ತಂಡದ ವಿಶೇಷ ಕಾರ್ಯಾಚರಣೆಯಲ್ಲಿ ಈ ಚಿರತೆ ಈಗ ಬೋನಿಗೆ ಬಿದ್ದಿದೆ. ಸರಿಯಾಗಿದೆ. ಚಿರತೆಯನ್ನು ಬಂಧಿಸುವಲ್ಲಿ ಸಿಬ್ಬಂದಿಗಳಿಂದ ಯಶಸ್ವಿಯಾಗಿದ್ದಾರೆ. ವಿಮಾನ ನಿಲ್ದಾಣದ ಆವರಣದಲ್ಲಿ 3 ಸಾಮಾನ್ಯ ಹಾಗೂ 1 ತುಮಕೂರು ಮಾದರಿಯ ವಿಶೇಷ ಬೋನನ್ನು ಅಲ್ಲಿ ಇರಿಸಲಾಗಿತ್ತು. ಅದರಂತೆಯೇ ಸುತ್ತೂರಿನಲ್ಲಿ ಒಂದು ಬೋನ್ ಕೂಡ ಇಡಲಾಗಿತ್ತು. ಚಿರತೆಯ ಚಲನವಲನವನ್ನು ತಿಳಿಯೋಕೆ ವಿವಿಧ ಕಡೆಯಲ್ಲಿ ಒಟ್ಟು 25ಕ್ಕೂ ಹೆಚ್ಚು ಟ್ರ್ಯಾಪ್ ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿತ್ತು. ಭಾನುವಾರ ವಿಮಾನ ನಿಲ್ದಾಣದಲ್ಲಿ ಚಿರತೆ ಸಿಕ್ಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.